ವಿಡಿಯೋದಲ್ಲಿ ನಾನು ಪ್ರಸ್ತುತ ದಿನಮಾನದಲ್ಲಿ ಮನುಷ್ಯನ ಗುಣಲಕ್ಷಣಗಳು ಹೇಗಿರಬೇಕು ಅನ್ನೋದರ ಬಗ್ಗೆ 4 ಅಂಶಗಳನ್ನು ಪಟ್ಟಿ ಮಾಡ್ತಾ ಇದ್ದೇನೆ. ಪರಿಣಾಮಕಾರಿ ಕನ್ನಡ ಭಾಷಣಕ್ಕಾಗಿ ಇದು ಉಪಯುಕ್ತವಾಗಿದೆ. ಬೌದ್ಧಿಕ ಕ್ಷಮತೆ. ಮನುಷ್ಯ ಅತ್ಯಂತ ಬುದ್ಧಿವಂತ ಹಾಗೂ ಉತ್ತಮವಾದಂತಹ ವಾಕ್ಚಾತುರ್ಯವನ್ನು ಹೊಂದಿರತಕ್ಕಂತಹ ಜೀವಿ. ಉಳಿದ ಜೀವಿಗಳಲ್ಲಿ ಇಲ್ಲದೇ ಇರುವ ವಿಶೇಷ ಗುಣ ಹಾಗೂ ಕೌಶಲ್ಯಗಳು ಮನುಷ್ಯನಿಗೆ ಇವೆ. ತನ್ನ ಬುದ್ಧಿ ಕ್ಷಮತೆಯಿಂದಾಗಿ, ಬೌದ್ಧಿಕ ಕ್ಷಮತೆಯಿಂದಾಗಿ ಅವನು ಎಂತಹ ಕಾರ್ಯಗಳನ್ನಾದರೂ, ಎಷ್ಟು ಕಷ್ಟದ ಕೆಲಸಗಳನ್ನಾದರೂ ಸಹ ಅತ್ಯಂತ ಸುಲಭವಾಗಿ ಮಾಡಬಲ್ಲಂತಹ ಚಾತುರ್ಯ ಅವನಿಗೆ ಇದ್ದೇ ಇರುತ್ತೆ. ಇದನ್ನು ಬೆಳೆಸ್ಕೊಳ್ಬೇಕಾಗಿದ್ದು ಪ್ರಸ್ತುತ ದಿನಮಾನದಲ್ಲಿ ಅತಿ ಅಗತ್ಯವಾಗಿರ್ತಕ್ಕಂತಹ ಒಂದು ವಿಚಾರ. ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಹಾಗೆಯೇ ಆಲ್ ಬಟನನ್ನು ಪ್ರೆಸ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಎರಡನೇ ಅಂಶ ಅಂತ ಹೇಳಿದ್ರೆ ತೀರ್ಮಾನ ಕೈಗೊಳ್ಳುವ ಶಕ್ತಿ. ಇಂದಿನ ದಿನಮಾನದಲ್ಲಿ ಯಾಂತ್ರಿಕ ಬದುಕಿನ ನಡುವೆ ತೀರ್ಮಾನವನ್ನು ಕೈಗೊಳ್ಳುವುದು ತುಂಬಾ ಕಷ್ಟಕರವಾದಂತಹ ವಿಚಾರ. ಮನುಷ್ಯನ ಅತ್ಯಂತ ಅಭಿವೃದ್ಧಿ ಹೊಂದಿರುವ ಮೆದುಳು ಸರಿತಪ್ಪುಗಳನ್ನು ಸರಿಯಾಗಿ ನಿಭಾಯಿಸುವ ಶಕ್ತಿಯನ್ನು ಹೊಂದಿದೆ. ಮನುಷ್ಯರು ಅದನ್ನು ಸರಿಯಾಗಿ ಬಳಕೆ ಮಾಡದೇ ಇರುವುದು ಚಿಂತಿಸಬೇಕಾದ ವಿಚಾರ. ತಪ್ಪು ಒಪ್ಪುಗಳ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದೋದು ಅತಿ ಅಗತ್ಯವಾಗಿರ್ತಕ್ಕಂತಹ ವಿಷಯ ಇಂದಿನ ಕಾಲದಲ್ಲಿ. ಇನ್ನೊಂದು ಅಮೂಲ್ಯವಾದ ಗುಣ ಅಂತ ಹೇಳಿದರೆ ಸಹನೆಯನ್ನು ಬೆಳೆಸ್ಕೊಳ್ಳೋದು. ಜನ್ಮಜಾತವಾಗಿ ಬಂದಿರುವ ಸಹನೆಯನ್ನು ಇತ್ತೀಚಿನ ದಿನಗಳಲ್ಲಿ ಮರೆತೇ ಬಿಟ್ಟಿದ್ದಾನೆ ಮನುಷ್ಯ. ಒಳ್ತಾಗಲಿ ಕೆಡಕಾಗಲಿ, ನಲಿವಾಗಲಿ ನೋವಾಗಲಿ ಸಹಿಸಿಕೊಳ್ಳುವ ಶಕ್ತಿಯೇ ಇಲ್ಲ. ಏನನ್ನಾದರೂ ಹೇಳಿದ್ದನ್ನು ಕೇಳಿಸ್ಕೊಳ್ಳುವಂಥ ಸಹನೆ ಅಂತೂ ಮೊದಲೇ ಇಲ್ಲ. ಯಾವುದರಲ್ಲಿಯೂ ಸಹ ಸಹನೆ ಇಲ್ಲದೆ ಅಸಹನೆಯಿಂದ ವರ್ತನೆ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇಂದಿನ ದಿನಮಾನದಲ್ಲಿ ಸಹನೆಯನ್ನು ಬೆಳೆಸ್ಕೊಳ್ಳೋದು ಅತಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದು ಮಾನವೀಯ ಗುಣ ಅಂದರೆ ಕರುಣೆ. ಜೀವನದಲ್ಲಿ ಅತಿ ಅಗತ್ಯವಾಗಿರುವ ಈ ಗುಣ ಅತಿ ವೇಗವಾಗಿ ಮನುಷ್ಯರಿಂದ ದೂರ ಆಗ್ತಿದೆ. ಪರಿಣಾಮ ಎಲ್ಲೆಲ್ಲೂ ದೌರ್ಜನ್ಯ, ಕ್ರೂರ ಮನಸ್ಥಿತಿ ತಾಂಡವ ಆಡ್ತಾ ಇದೆ. ಅಗತ್ಯವಿದ್ದಾಗ ಕರುಣೆ ತೋರಿಸೋದು ಮಾನವೀಯ ಗುಣಗಳಲ್ಲಿ ಅತಿ ಪ್ರಾಮುಖ್ಯವನ್ನು ಹೊಂದಿರತಕ್ಕಂಥದ್ದು. ಕರುಣೆ ಅನ್ನೋದು ಮನುಷ್ಯನ ಜೀವನದ ಜೀವನಾಡಿ. ಕರುಣೆಯನ್ನು ಮರೆತರೆ ದ್ವೇಷ ಉದ್ಭವ ಆಗುತ್ತೆ, ಹೆಚ್ಚಾಗುತ್ತೆ, ಹಾಗೂ ಪರಸ್ಪರ ಪ್ರೀತಿ ವಿಶ್ವಾಸಗಳು ಸಹ ಮರೆಯಾಗುತ್ತೆ. ಕರುಣೆ ಅನ್ನೋದು ಮಾನವ ಜೀವನದ ಅತಿ ಅಮೂಲ್ಯವಾದಂತಹ ಒಂದು ಅಂಶ. ಇದನ್ನು ಬೆಳೆಸ್ಕೊಳ್ಳುವುದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅತಿ ಅಗತ್ಯ. ಇಂದಿನ ವಿಲಕ್ಷಣ ಮನಸ್ಥಿತಿಗಳ ನಡುವೆ ಪರಸ್ಪರ ಮನುಷ್ಯರಲ್ಲಿ ಸಹಕಾರ ಅನ್ನೋದೇ ಮರೆತು ಹೋಗ್ತಾ ಇದೆ. ಮನುಷ್ಯರ ನಡುವೆ ಪರಸ್ಪರ ಸಹಕಾರನೇ ಇಲ್ಲ. ಸಂಬಂಧ ದೀರ್ಘಕಾಲ ಮುಂದುವರಿಯುತ್ತಿಲ್ಲ. ಸಂಬಂಧಗಳು ಅಲ್ಲಲ್ಲಿ ತುಂಡಾಗಿ ಹೋಗ್ತಾ ಇದೆ. ಪ್ರತಿಯೊಬ್ಬರೂ ಸಹ ಪ್ರತ್ಯೇಕವಾಗಿ ಇರಲಿಕ್ಕೆ ಬಯಸ್ತಾ ಇದ್ದಾರೆ. ಕಷ್ಟ ಸುಖಗಳಲ್ಲಿ ಸಹಕಾರ ಮನೋಭಾವನೆ ಮರೀಚಿಕೆ ಆಗ್ತಿದೆ. ಸಹಕಾರ ಬಹಳ ಮುಖ್ಯ ಅನ್ನೋದನ್ನು ಮನುಷ್ಯರು ಮರಿತಾ ಇದ್ದಾರೆ. ಹೀಗಾಗಿ ದೊಂಬಿಗಳು, ಕಲಹಗಳು, ಒಡೆದ ಮನೆಗಳು ಎಲ್ಲವೂ ಸಹ ಹೆಚ್ಚು ಕಾಣಲಿಕ್ಕೆ ಸಿಗ್ತವೆ ಈಗಿನ ಕಾಲದಲ್ಲಿ. ಇದನ್ನು ತೊಡಿಬೇಕು. ಪರಸ್ಪರ ಸಹಕಾರವನ್ನು ನಾವು ಕೊಟ್ಟು ಒಬ್ಬರ ಜೀವನಕ್ಕೆ ಒಬ್ಬರ ಸಹಕಾರವನ್ನು ಕೊಡೋದು ಅತೀ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬೇಕಾದಂಥದ್ದು. ಸ್ವಾಭಿಮಾನ ಮನುಷ್ಯನ ಬಹುಮಾನ. ಪ್ರತಿ ಮನುಷ್ಯನಿಗೆ ಇರಬೇಕಾದಂಥ ಅಮೂಲ್ಯವಾದ ಅಂಶ ಇದು. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಸ್ವಾಭಿಮಾನವನ್ನು ಮರೆತು ಬಿಡ್ತಿದ್ದಾನೆ. ಸುಖಲೋಲುಪತೆ ಮತ್ತು ಮನುಷ್ಯನ ಜೀವನವನ್ನು ದುಃಖಕ್ಕೀಡು ಮಾಡ್ತಾ ಇದೆ. ಹಣ, ಹೆಣ್ಣು, ಹೊನ್ನು ಇವುಗಳಿಗೋಸ್ಕರವಾಗಿ ಮನುಷ್ಯ ತನ್ನ ಸ್ವಾಭಿಮಾನವನ್ನು ಬಿಟ್ಟು ಲಜ್ಜೆ ಇಲ್ಲದೆ ಜೀವನದಲ್ಲಿ ನಡೆದುಕೊಳ್ತಕ್ಕಂಥದ್ದನ್ನು ನಾವು ಎಲ್ಲ ಕಡೆಯಲ್ಲೂ ಕಾಣ್ತಾ ಇದ್ದೇವೆ. ಇದು ಹೋಗಬೇಕು. ಸ್ವಾಭಿಮಾನ ಅನ್ನುವುದು ಮನುಷ್ಯನಿಗೆ ಬಹುಮಾನವಾಗಿ ಪರಿಣಮಿಸಬೇಕು. ಅದು ಅಗತ್ಯವಾದಂತಹ ಒಂದು ಅಂಶವೂ ಸಹ ಆಗಿರಬೇಕು. ಯಂತ್ರಚಾಲಿತ ಜಗತ್ತಿನಲ್ಲಿ ಅತಿ ಮುಖ್ಯವಾಗಿರಬೇಕಾಗಿದ್ದಂತಹದ್ದು ತಾಳ್ಮೆ. ಅತಿ ಅಮೂಲ್ಯವಾದ ಮಾನವರ ಒಡವೆಯೇ ತಾಳ್ಮೆ. ಬದುಕು ಕಟ್ಟಿಕೊಳ್ಳುವ ಭರದಲ್ಲಿ ಸದಾ ಧಾವಂತದಿಂದ ಬದುಕುವ ಅನಿವಾರ್ಯತೆಯಿಂದ ಮನುಷ್ಯ ಬಹಳ ಬೇಗ ತಾಳ್ಮೆ ಕಳ್ಕೊಳ್ತಾ ಇದ್ದಾನೆ. ಸಾಮಾನ್ಯವಾಗಿ ಹೋಗಿದೆ ಇದು. ತಾಳ್ಮೆ ಅನ್ನೋದು ಮನುಷ್ಯರಲ್ಲಿ ಕಾಣ್ತಾನೇ ಇಲ್ಲ. ಯಾವ ರೀತಿಯ ತಾಳುವಿಕೆಯೂ ಮನುಷ್ಯನಿಲ್ಲ. ತಕ್ಷಣವೇ ಎಲ್ಲ ಕೆಲಸಗಳು ಆಗಬೇಕು, ಈಗಾಗಲೇ ಗಿಡ ನೆಡಬೇಕು, ಆಗಲೇ ಅದು ಫಸಲು ಬರಬೇಕು ಅನ್ನುವಂಥ ಮನೋಭಾವ. ಯಾವುದಕ್ಕೂ ಸಹ ಸಹಿಸಿಕೊಳ್ಳುವಂತಹ ತಾಳ್ಮೆಯಿಂದ ಇರ್ತಕ್ಕಂತಹ ನಡೆ ಇಲ್ಲವೇ ಇಲ್ಲ. ಇದನ್ನು ರೂಢಿಸ್ಕೊಳ್ಬೇಕು. ತಾಳ್ಮೆಯನ್ನು ರೂಢಿಸ್ಕೊಂಡ್ರೆ ಮಾತ್ರ ಜೀವನ ಉತ್ತಮವಾಗಲಿಕ್ಕೆ ಸಾಧ್ಯ. ಸ್ನೇಹ ಅನ್ನೋದು ಬದುಕಿನ ಸಂಚಲನ. ಸ್ನೇಹ ತುಂಬಿದ ಹೃದಯ ಹೆತ್ತ ತಾಯಿಯ ಹೃದಯದಂತೆ ಸುಮಧುರ. ಹೆತ್ತವರ ಬಳಿ ಹೇಳ್ಕೊಳ್ಳಿಕ್ಕೆ ಆಗದೇ ಇರತಕ್ಕಂಥ ವಿಷಯಗಳನ್ನು ನಾವು ಸ್ನೇಹಿತರ ಬಳಿ ಮುಲಾಜಿಲ್ಲದೆ ಹೇಳ್ಕೊಳ್ತೇವೆ, ನಿರ್ಭಡೆಯಿಂದ ಹೇಳ್ಕೊಳ್ತೇವೆ, ಮನಬಿಚ್ಚಿ ಹೇಳ್ಕೊಳ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಂಬಿಕಸ್ಥ ಸ್ನೇಹನೇ ಸಿಗೋದು ಬಹಳ ಕಷ್ಟವಾಗಿದೆ. ಈ ಸ್ನೇಹ ಇದ್ದಲ್ಲಿ ನಂಬಿಕೆ ದ್ರೋಹ ಸಾಧಾರಣವಾಗಿ ಆಗ್ತಾ ಇದೆ. ಖಂಡಿತವಾಗಿಯೂ ಇಂತಹ ಅಮೂಲ್ಯವಾದ ಸ್ನೇಹವನ್ನು ನಾವು ನಾಶ ಮಾಡಿಕೊಳ್ಳೇಬಾರ್ದು. ಕೆಟ್ಟತನಕ್ಕೆ ಸ್ನೇಹ ಸಾಕ್ಷಿ ಆಗಲೇಬಾರ್ದು. ಸ್ನೇಹ ಎಂದರೆ ಜೀವಗಳ ಮಿಲನ. ಹಾಗೆ ಒಬ್ಬರಿಗೊಬ್ಬರು ಸಹಕಾರ ಮಾಡ್ತಕ್ಕಂತಹ ವಿಷಯವಾಗಿ ಪ್ರಸ್ತುತವಾಗಬೇಕು. ಅತಿ ಉತ್ತಮವಾದ ಸ್ನೇಹ ಜೀವನಕ್ಕೆ ಅತಿ ಅಮೂಲ್ಯವಾದಂತಹ ಒಡವೆ.
ಆತ್ಮಗೌರವ ಅಥವಾ ಆತ್ಮಸಾಕ್ಷಿ. ಆತ್ಮಗೌರವವು ಮನುಷ್ಯನ ನಿಜವಾದ ಆಸ್ತಿ. ಆತ್ಮಗೌರವವನ್ನು ಸ್ವಾರ್ಥಕ್ಕಾಗಿ ಬಲಿ ಕೊಡುವ ಪ್ರಸಂಗಗಳು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು. ಹಣ, ಅಧಿಕಾರ, ಆಸ್ತಿ ಪಾಸ್ತಿಗಳಿಗೋಸ್ಕರವಾಗಿ ಆತ್ಮಗೌರವವನ್ನು ಅಡವಿಟ್ಟುಕೊಂಡು ಮಾರಾಟ ಮಾಡಿ ಜೀವನವನ್ನು ಮಾಡ್ತಕ್ಕಂತಹ ನೀಚ ಬದುಕು ನಮ್ಮದಾಗ್ತಾ ಇದೆ. ಸುತ್ತಮುತ್ತಲೂ ಈ ರೀತಿಯಲ್ಲಿ ಆತ್ಮಗೌರವವನ್ನು ಕಳ್ಕೊಂಡು ಇನ್ನೊಬ್ಬರ ಹಂಗಿನಲ್ಲಿ ಬದುಕೊಂಡು ಇನ್ನೊಬ್ಬರ ಆಸ್ತಿ ಪಾಸ್ತಿಗಳಿಗೆ ಅವರು ಕೊಡ್ತಕ್ಕಂಥ ಹಣಕಾಸುಗಳಿಗೆ ಆಸೆ ಪಟ್ಟು ಬರ್ತಕ್ಕಂಥದ್ದು ಸರಿಯಲ್ಲ. ಮನುಷ್ಯನಲ್ಲಿರಬೇಕಾದಂಥ ಅತಿ ಉತ್ತಮವಾದ ಗುಣ ಅಂತೇಳಿ ಹೇಳಿದರೆ ಸ್ವಾಭಿಮಾನ ಮನುಷ್ಯನ ಅಭಿಮಾನ ಕೂಡ. ಅಭಿಮಾನ ಬದುಕಿನ ಪ್ರತಿ ಮಜಲಿನಲ್ಲಿಯೂ ಹಾಸುಹೊಕ್ಕಾಗಿರೋ ಒಂದು ಮೌಲ್ಯ. ಸ್ವಾಭಿಮಾನವನ್ನು ಅಹಂಕಾರವಾಗಿ ಬದಲಾಗಲಿಕ್ಕೆ ಬಿಡಬಾರ್ದು. ಅಹಂಕಾರ ಬದುಕಿನ ಮುಳ್ಳಾದರೆ ಸ್ವಾಭಿಮಾನ ಬದುಕಿನ ಬಹುಮಾನ ಆಗುತ್ತೆ. ಸಂಘಜೀವಿಯಾಗಿ ಸಮಾಜದಲ್ಲಿ ಬರತಕ್ಕಂತಹ ಮನುಷ್ಯ ಇತರ ವ್ಯಕ್ತಿಗಳ ಜೊತೆ ಇರುವ ಸಂಬಂಧಗಳ ನಿರ್ವಹಣೆಯನ್ನು ಅತ್ಯಂತ ಸೂಕ್ತವಾಗಿ ಮಾಡಲೇಬೇಕು. ಮನುಷ್ಯರಿಗೆ ರಕ್ತ ಸಂಬಂಧಗಳ ಜೊತೆಗೆ ಹಲವು ಇತರ ಸಂಬಂಧಗಳು ಬೆಳೆಸ್ಕೊಂಡಿರ್ತವೆ. ಎಲ್ಲ ಸಂಬಂಧಗಳನ್ನು ಸರಿಯಾಗಿ ನಿಭಾಯಿಸುವುದು ಒಂದು ದೊಡ್ಡ ಸವಾಲೇ ಸರಿ. ಆರೋಗ್ಯಕರ ಸಂಬಂಧವನ್ನು ಜೀವನ ಪರ್ಯಂತ ನಿಭಾಯಿಸುವ ಸಾಮರ್ಥ್ಯವನ್ನು ಕಲಿಯಬೇಕಾದ ಅನಿವಾರ್ಯತೆ ಇಂದಿನ ಅತಿ ಅಗತ್ಯ. ಆತ್ಮವಿಶ್ವಾಸ. ಇಂದಿನ ಆಧುನಿಕ ತಂತ್ರಜ್ಞಾನದ ಪೈಪೋಟಿಯಲ್ಲಿ ಮನುಷ್ಯ ತಂತ್ರಜ್ಞಾನ ಮತ್ತು ಯಂತ್ರಗಳಿಗೆ ಮಾರು ಹೋಗ್ಬಿಟ್ಟಿದ್ದಾನೆ. ಪ್ರತಿಯೊಂದನ್ನು ಯಂತ್ರಗಳ ಸಹಾಯದಿಂದ ಮಾಡೋದ್ರಿಂದ ಮೆದುಳಿಗೆ ಸರಿಯಾದ ಬಳಕೆಯೇ ಇರೋದೇ ಇಲ್ಲ. ಮೆದುಳಿಗೆ ಅದನ್ನು ಬಳಸ್ಕೊಳ್ಳುವಂಥ ಅವಕಾಶವೂ ಸಹ ಇರೋಲ್ಲ. ಇಂತಹ ಅವಲಂಬನೆಯಿಂದ ಏನಾಗುತ್ತೆ, ಅನಿರೀಕ್ಷಿತ ಸಂಕಟಗಳನ್ನು ಎದುರಿಸಲಿಕ್ಕೆ ಮನುಷ್ಯನ ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣುತ್ತೆ. ಅವನಿಗೆ ಬರ್ತಕ್ಕಂತಹ ಕಷ್ಟಗಳನ್ನು ಎದುರಿಸಲಿಕ್ಕೆ ಆತ್ಮವಿಶ್ವಾಸವೇ ಇಲ್ಲ. ಎದುರಿಸುವಂತಹ ಎದೆಗಾರಿಕೆನೇ ಇಲ್ಲೇ ಇರ್ತಕ್ಕಂತಹ ಸಂದರ್ಭಗಳು ಒದಗಿ ಬಂದು ಕೂತಿದ್ದಾವೆ. ಆದ್ದರಿಂದ ಈ ಯಾಂತ್ರೀಕರಣದಿಂದ ವಿಮುಕ್ತಿ ಹೊಂದಿ ಮನುಷ್ಯನ ಮೆದುಳನ್ನು ಸಬಲವಾಗಿ ಮನುಷ್ಯನ ಮೆದುಳನ್ನು ಬಳಸ್ಕೊಳ್ಳುವಂತಹ ರೀತಿಯಲ್ಲಿ ಖಂಡಿತವಾಗಿ ಯೋಚನೆಯನ್ನು ಮಾಡಲೇಬೇಕು. ಅತಿ ಮುಖ್ಯವಾಗಿರುವ ಇನ್ನೊಂದು ಮನೋಭಾವ ಅಂತ ಹೇಳಿದರೆ ದಾನ ಮಾಡೋದು. ಸಂಪತ್ತನ್ನು ಕೂಡಿಡುವ ಮನೋಭಾವ ತೊರೆದು ದುರ್ಬಲರಿಗೆ, ಬಡವರಿಗೆ, ನಿಶ್ಶಕ್ತಿಗೆ ಸಹಾಯದ ಅಗತ್ಯ ಯಾರ್ಯಾರಿಗಿರುತ್ತೆ ಅವರಿಗೆಲ್ಲ ಸಹಾಯಸ್ಥ ನೀಡುವಂತಹ ಕೆಲಸ ನಿರಂತರವಾಗಿ ಆಗಲೇಬೇಕು. ಕೂಡಿಡೋ ಹಣವನ್ನು ಯಾರೂ ತಗೊಂಡು ಹೋಗೋದಿಲ್ಲ. ಇರುವಾಗ ದೀನದಲಿತರಿಗೆ, ದುರ್ಬಲರಿಗೆ ಸಹಾಯವನ್ನು ಮಾಡುವ, ದಾನವನ್ನು ಮಾಡ್ತಕ್ಕಂತಹ ಸ್ವಭಾವವನ್ನು ಬೆಳೆಸ್ಕೊಳ್ಳುವುದು ಅತಿ ಮುಖ್ಯವಾದಂತಹ ವಿಚಾರ. ಮಾನವೀಯ ಗುಣಗಳಲ್ಲಿ ಕೆಲವಷ್ಟನ್ನು ಮಾತ್ರ ನನಗೆ ಇಲ್ಲಿ ತಿಳಿಸಲಿಕ್ಕೆ ಸಾಧ್ಯವಾಯಿತು. ಮುಂದಿನ ವಿಚಾರಗಳು ಮುಂದಿನ ವಿಡಿಯೋದಲ್ಲಿ ಬರುತ್ತೆ. ನಿಖರ, ಸ್ಪಷ್ಟ ಹಾಗೂ ಪರಿಣಾಮಕಾರಿಯಾದ ಭಾಷಣಕ್ಕೆ ಇದರಿಂದ ನೀವು ತಯಾರು ಮಾಡ್ಕೊಳ್ಬೋದು. ಪ್ರಾರಂಭದಲ್ಲಿ ಪೀಠಿಕೆಯನ್ನು, ನಂತರದಲ್ಲಿ ಉಪಸಂಹಾರಗಳನ್ನು ಸೇರಿಸ್ಕೊಂಡ್ಬಿಟ್ಟು ನೀವು ಈ ಭಾಷಣವನ್ನು ಮುಕ್ತಾಯಗೊಳಿಸಬಹುದು. ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಒತ್ತಿ, ಆಲ್ ಬಟನನ್ನು ಒತ್ತಿ. ನಮಸ್ಕಾರ.